ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ಚರಿತೆ ವಿಶ್ವೇಶ್ವರಿ ಅಮ್ಮ ಅಮ್ಮ. ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ. ಸರ್ವಮಂಗಳೆ ಸದಾ ಕಾಲದಲ್ಲಿಯೂ ನಿನ್ನನ್ನೇ ಪೂಜಿಸುವ ಈ ಭಕ್ತಳನ್ನು ನನ್ನ ಕೈ ಬಿಡದಂತೆ ಕಾಪಾಡು ತಾಯಿ. ನನಗಾಗಲಿ ನನ್ನ ಪ್ರಾಣೇಶ್ವರನಿಗಾಗಲಿ ನನ್ನ ಮಕ್ಕಳಿಗಾಗಲಿ ಆಯುರ ಆರೋಗ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡು ತಾಯಿ. ಇಷ್ಟು ವೇಳೆಯಾದರೂ ನನ್ನ ಪ್ರಾಣಕಾಂತನು ನನ್ನ ಮಂದಿರಕ್ಕೆ ಬಾರಲೇ ಇಲ್ಲವಲ್ಲ.
ಈ ನನ್ನ ಕಳವಳವನ್ನು ಏನೆಂದು ಹೇಳಲಿ? ಮನಸ್ಸಿನ ಕಳವಳ ಏಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಏಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ, ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ, ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ಏತಗೋ ಬಾರದೆ ನಿಂತನು, ಕಾಂತನು ಏತಗೋ ಬಾರದೆ ನಿಂತನು. ಮನಸ್ಸಿನ ಕಳವಳ ಏಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಚಿತ್ತ ಜನಯೇನ ಚಿತ್ತವನಿಲ್ಲವ, ಚಿತ್ತ ಜನಯೇನ ಚಿತ್ತವನಿಲ್ಲವ. ಚಿತ್ತ ಜನಯೇನ ಚಿತ್ತವನಿಲ್ಲವ, ಚಿತ್ತ ಜನಯೇನ ಚಿತ್ತವನಿಲ್ಲವ. ವಿಸ್ತರಿಸುವ ಮನಾರ ಮನೆಯಲ್ಲಿ, ವಿಸ್ತರಿಸುವ ಮನಾರ ಮನೆಯಲ್ಲಿ. ಮನಸ್ಸಿನ ಕಳವಳ ಏಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಇದೇನಿದು? ಈ ನನ್ನ ಆಪ್ತ ಸಖಿಯಾದ ಮಂತರಿಯೂ ಸಹ ಬಾರಲಿಲ್ಲವಲ್ಲ, ಏನು ಕಾರಣವೋ ಏನು? ಕೈಕಾದೇವಿ ಕೈಕಾದೇವಿ ಎಲ್ಲ ಅಳಗೋಗ್ಬಿಟ್ಲಲ್ಲ ಬಯ್ಯೋ. ಕೈಕಾದೇವಿ ಇಲ್ಲೇ ಇದೆಯೇನಮ್ಮ? ಬಾ ಮಂತರ, ನಿನ್ನ ಆಗಮನವನ್ನೇ ನಾನು ನಿರೀಕ್ಷಿಸುತ್ತಿದ್ದನು. ಕ್ಷೇಮವೇ, ಸೌಖ್ಯವೇ, ಸುಖಾಗಮನವೇನೆ? ನನ್ನ ಕ್ಷೇಮವಾಗಿರಲಿ, ನೀನೊಬ್ಬಳು ಸಂತೋಷ ಚಿತ್ತಳಾಗಿದ್ದರೆ ನಾವುಗಳೆಲ್ಲ ಕ್ಷೇಮವಾಗಿದ್ದಂತೆ. ಆ ದೇವಿಯ ಅನುಗ್ರಹದಿಂದ ನಾನು ಸದಾ ಕಾಲದಲ್ಲಿಯೂ ಸಂತೋಷವಾಗಿ ಇರುವೆನು. ಹಾ, ಇದೇನಿದು ಮಂತರ? ಈ ನಿನ್ನ ಮುಖಕಮಲವನ್ನು ನೋಡುತ್ತಿದ್ದರೆ ಯಾವುದೋ ಒಂದು ವಿಚಾರದೊಂದಿಗೆ ನನ್ನ ಮಂದಿರಕ್ಕೆ ಬರುವಂತೆ ಭಾಸವಾಗುತ್ತಿರುವುದಲ್ಲ, ಏನು ವಿಚಾರ? ಆ ವಿಚಾರವು ನಿನಗೆ ತಿಳಿಯದು? ಯಾವ ವಿಚಾರ ಮಂತರ?
ನನಗೆ ಯಾವ ವಿಚಾರವೂ ತಿಳಿಯದು. ಅದೇ ನಮ್ಮ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವೋ? ಏನಂದೆ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೇ? ಆಹಾ, ಮಂತರ ಇಲ್ಲಿ ಬಾ. ರಾಮಗೆ ರಾಜ್ಯವಾ ಪ್ರೇಮದಿ ಕಾಂತಾನಿವಾ. ರಾಮಗೆ ರಾಜ್ಯವಾ ಪ್ರೇಮದಿ ಕಾಂತಾನಿವಾ. ಪ್ರೇಮದ ಮಾತೆಯ ಕೇಳಿ ಮಂತ್ರ ಪ್ರೇಮದ ಮಾತೆಯ ಕೇಳಿ ಭುವಿಯಳು ನಾ ಧನ್ಯಳಾದೆ. ಸಂತೋಷವಾರ್ತೆನಾ ಮಂತರ ಸಂತೋಷವಾರ್ತೆನಾ ಮಂತರ ಸಂತೋಷವಾರ್ತೆನಾ. ಮಂತರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ಹೇಳಿದ ನಿನಗೆ ಇದೋ ಈ ಮುತ್ತಿನ ಹಾರವನ್ನು ಬಹುಮಾನವಾಗಿ ನೀಡಲೇನೆ. ಯಾರಿಗೂ ಬೇಕೋ ನಿನ್ನ ಕಂಠಿಯ? ಲೋಕದಲ್ಲಿ ಇಂತಹ ಸ್ತ್ರೀಯರು ಉಂಟೆ? ಸರ್ಪದ ಹೆಡೆಯ ನೆರಳಿನಲ್ಲಿ ವಾಸ ಮಾಡುವ ಕಪ್ಪೆ ಹಾಗೆ ಮುಂದೊದಗುವ ಹಾನಿಯನ್ನು ತಿಳಿಯದೆ ಮಹಾರಾಣಿಯು ಬಹಳ ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ಬಹಳ ವಿವೇಕಸ್ಥಳೆಂದು ತಿಳಿದಿದ್ದೆ. ಆದರೆ ನಿನಗೇನು ತಿಳಿಯದೆಂದು ತೋರುವುದು. ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸು. ಇದೇನು ಮಂತ್ರ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ನನಗೆ ಮುಂದೊದಗುವ ಹಾನಿಯೇ? ಈ ನಿನ್ನ ಮಾತುಗಳು ವಿಚಿತ್ರವಾಗಿರುವುದಲ್ಲೇ? ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಸೌತಿಯ ಮಗನ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವ ನಿನ್ನ ಅವಿವೇಕ ಬುದ್ಧಿಗೆ ನಾನು ಏನು ಎಂದು ಹೇಳಲಿ? ಅಮ್ಮ, ಅದೇ ನಿನ್ನ ಮಗ ಭರತನಿಗೆ ಈ ಕೋಸಲ ದೇಶದ ಪಟ್ಟಾಭಿಷೇಕವಾದರೆ ಆಗ ನಿನ್ನ ಆನಂದಕ್ಕೆ ಪಾರವೇ ಇಲ್ಲದಂತಾಗುವುದು. ಯೋಚಿಸಿ ನೋಡಮ್ಮ. ಮಂತರ, ನನಗೆ ರಾಮನು ಬೇರೆಯಲ್ಲ, ಭರತನು ಬೇರೆಯಲ್ಲ. ಉದರಗಳು ಬೇರೆಯಾದರೂ ತಂದೆಯು ಒಬ್ಬನೇ ಅಲ್ಲವೇನಿ? ಅಷ್ಟಕ್ಕೂ ಶ್ರೀರಾಮಚಂದ್ರನು ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿ ನನ್ನಲ್ಲಿಟ್ಟಿರುವನು. ಹೀಗಿರುವಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾದರೆ ರಾಮನ ಭಾಗ್ಯವೇ ಬೇರೆ, ಭರತನ ಭಾಗ್ಯವೇ ಬೇರೆಯೇ? ಸಾಕು, ಬಾಯಿ ಮುಚ್ಚು. ದೇವಿ, ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂಥ ಕೋಪ. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬುವ ನಿನ್ನೀ ಮರುಳುತನಕ್ಕೆ ನಾನು ಏನೆಂದು ಹೇಳಲಿ? ಅಮ್ಮ, ನನ್ನ ಮಗನೇನಾದರೂ ಈ ರಾಜ್ಯಭಾರ ಮಾಡಬೇಕಿತ್ತೆ. ನಾನು ಇಂದೋ ನಾಳೆಯೋ ಸಾಯೋಳು. ಆತುರ ಪಟ್ಟು ಮಾತನಾಡಬೇಡ. ನಾಳೆ ಪಟ್ಟಾಭಿಷೇಕ.
ಹೌದು ರಾಮನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೆ ಏನೇ? ಅಮ್ಮ, ಆ ರಾಮನಿಗೆ ಪಟ್ಟಾಭಿಷೇಕವಾದರೆ ಎಲ್ಲ ತೊಂದರೆ ಅನುಭವಿಸುವಮ್ಮ. ನೋಡು, ಆ ರಾಮನಿಗೆ ಪಟ್ಟಾಭಿಷೇಕವಾದರೆ ಸಕಲ ಸಂಪತ್ತು ಆಸ್ತಿ ಎಲ್ಲ ಅವನ ಕೈ ಸೇರುವ. ಆಗ ನಾವು ಅವನು ಹೇಳಿದಾಗೆ ಕೇಳಬೇಕು. ಆ ನಿನ್ನ ಸೌತಿ ಕೌಸಲ್ಯ ಅವಳಲ್ಲ, ಅವಳಿಗೆ ದಾಸಾನುದಾಸರಾಗಿ ಅವಳ ಮಾತಿನಂತೆ ನಡೆಯಬೇಕು. ಅದೇ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾದರೆ ಆಗ ನಾವುಗಳೆಲ್ಲ ಸುಖ ಸಂತೋಷದಿಂದಿರಬಹುದಲ್ಲ. ಹೌದು ಮಂತರ, ಕೌಸಲ್ಯಗೆ ದಾಸಿ ಆಗುವುದಕ್ಕಿಂತ ಮರಣವೇ ಮೇಲು. ಮಂತರ, ಅದಕ್ಕೆ ಈಗ ನಾನೇನು ಮಾಡಲೇ? ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಹಾಯಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರು, ನೆನಪಿದೆಯೇ? ಏನು? ದೇವಾಸುರರ ಯುದ್ಧವೇ? ಹಾ ಮಂತರ, ಕೊಟ್ಟಿದ್ದರು. ಅದನ್ನು ಸಮಯ ಬಂದಾಗ ಕೇಳು ಎಂದು ಹೇಳಿದ್ದರು. ಆ ಸಮಯ ಈಗ ಬಂದಿದೆ, ಈಗ ಕೇಳಿಕೋ. ಈಗ ಬಂದಿದೆಯೇ? ಏನೆಂಬುದಾಗಿ ಕೇಳಿಕೊಳ್ಳಲಿ? ಮೊದಲನೆಯ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಈ ಕೋಸಲ ದೇಶದ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೊ. 1ನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಎಂತಹ ಚತುರಳೆ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹೂಡಿರುವೆ. ಇನ್ನು 2ನೇ ವರ? ಇನ್ನು 2ನೆಯ ವರಕ್ಕೆ ರಾಮನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಏನಂದ್ರೆ ನನ್ನ ರಾಮನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗು ಎಂದು ಹೇಳುತ್ತಿರುವೆ. ಇಲ್ಲ ನೀಚಳೆ, ನಿಕೃಷ್ಟಳೆ, ನಿನಗೇಕೆ ಬಂತು ಈ ದುರ್ಬುದ್ಧಿ? ತೊಲಗಾಚೆ, ನನಗೆ ಮುಖವನ್ನು ತೋರಿಸಬೇಡ. ಅಮ್ಮ, ನಾನು ಏನೇ ಹೇಳಿದರು ನನ್ನ ಮಾತುಗಳೆಲ್ಲ ನಿನಗೆ ವಿಷವಾಗಿಯೇ ತೋರುವುದು. ಆ ರಾಮನಿಗೆ ಪಟ್ಟಾಭಿಷೇಕವಾದರೆ ಸಕಲ ಸಂಪತ್ತು ಐಶ್ವರ್ಯವೆಲ್ಲ ಅವನ ಕೈ ಸೇರುವುದು. ಆಗ ನಾವುಗಳೆಲ್ಲ ಅವನು ಹೇಳಿದಾಗೆ ಕೇಳಬೇಕು. ಆ ನಿನ್ನ ಸೌತಿ ಕೌಸಲ್ಯ ಅವಳಲ್ಲ, ಅವಳಿಗೆ ದಾಸಾನುದಾಸರಾಗಿ ಅವಳ ಮಾತಿನಂತೆ ನಡೆಯಬೇಕು. ಅದೇ ನಿನ್ನ ಮಗ ಭರತನಿಗೆ ಈ ಕೋಸಲ ದೇಶದ ಪಟ್ಟಾಭಿಷೇಕವಾದರೆ ಆಗ ನಾವುಗಳೆಲ್ಲ ಸಂತೋಷವಾಗಿರಬಹುದಲ್ಲ ಅಂತ ಹೇಳಿದೆ ನಮ್ಮ. ಹೌದು ಮಂತರ, ಈ ವಿಚಾರವನ್ನು ಪ್ರಾಣೇಶ್ವರನು ನನ್ನೊಡನೆ ತಿಳಿಸಲೇ ಇಲ್ಲ. ಇದರಲ್ಲೇನೋ ಕುತಂತ್ರವಿದೆ. ಆದರೆ ಈ ವರಗಳನ್ನು ನನ್ನ ಸ್ವಾಮಿಯು ನೆರವೇರಿಸಿಕೊಡುವನೇನೆ? ಅಮ್ಮ, ಆತನು ಒಪ್ಪುವಂತೆ ಮಾಡುವುದಲ್ಲವೇನಮ್ಮ ಈ ನಿನ್ನ ಚಾತುರ್ಯ. ಅದು ಹೇಗೆ? ನೋಡು, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತೆಯಾಗಿ ಚಂದ್ರಶಾಲೆಯಲ್ಲಿರದೆ ಕ್ರೋಧಾಕಾರದಿಂದ ದುಃಖಿಸುತ್ತಾ ಆಭರಣಗಳನ್ನು ಬಿಸಾಡಿ ನೆಲದ ಮೇಲೆ ಮಲಗಿರು. ಮಹಾರಾಜರು ಬಂದು ನಿನ್ನನ್ನು ಪ್ರೀತಿಯಿಂದ ಸಂತೈಸುವ ಸಮಯದಲ್ಲಿ ಶ್ರೀರಾಮಚಂದ್ರನ ಮೇಲೆ ಆಣೆಯಾಗಿಯೂ ಈ ವಾಗ್ದಾನವನ್ನು ನಡೆಸಿಕೊಡುತ್ತೇನೆಂದು ಪ್ರಮಾಣ ಮಾಡಿಸಿ ನಂತರ ಈ ವರಗಳನ್ನು ಕೇಳಿಕೋ. ಹಾಗೆ ಆಗಲಿ ಮಂತ್ರ, ನೀನು ಹೇಳಿದಂತೆಯೇ ನಾನು ಮಾಡುವೆನು. ಇನ್ನು ಮಹಾರಾಜರು ಬರುವ ವೇಳೆಯಾಯಿತು, ನೀನು ಈ ಮಾರ್ಗವಾಗಿ ಹೊರಡು. ಮಹಾರಾಜರು ಇತ್ತಲೇ ಬರುವಂತೆ ತೋರುವುದು. ಅವರಿಗೆ ನಾನು ಈ ಮುಖವನ್ನು ತೋರಿಸದೆ ಈ ಮಾರ್ಗವಾಗಿಯೇ ಹೋಗುವೆನು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ಅದು ಏನಾದರೂ ಆಗಿ ಹಾಳಾಗಿ ಹೋಗಲಿ. ರಾಮನ ಪಟ್ಟಾಭಿಷೇಕವಂತೂ ನಿಂತು ಹೋದಾಗೆಯೇ. ಹೌದು, ಮಂದರೆಯ ಮಾತುಗಳಲ್ಲಿ ಸತ್ಯಾಂಶವಿರುವುದು. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳು ಇಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡುತ್ತಿರುವ ಈ ಕುತಂತ್ರ ಬುದ್ಧಿಯಲ್ಲಿ ಏನೋ ಅಡಗಿದೆ. ಬರಲಿ ಬರಲಿ ಆ ಮುದುಕನು, ಇಂದು ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ.
ಅಂತಃಪುರಕ್ಕೆ ಬರಲು ಯಾವುದೋ ಒಂದು ರೀತಿಯ ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆಯೇ ಅತಿ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕೆಯು ಕಾಣುತ್ತಿಲ್ಲವಲ್ಲ. ಕೈಕಾ 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 ಓಹೋ, ಕೈಕೆಯು ಭೂಷಾಯಿಯಾಗಿರುವಳು, ಆಭರಣಗಳು ಚೆಲ್ಲಾಡಿರುವುದು. ಇದಕ್ಕೆ ಕಾರಣವಾದರೂ ಏನಿರಬಹುದು? ಕೈಕಾ 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 ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕಾಂತಳಾಗಿರಲು ಕಾರಣವೇನು? ಏನಿದು? ಏಕೆ ನನ್ನಿಂದೇನಾದರೂ ಅಪಚಾರವಾಯಿತೆ ಅಥವಾ ನಿನ್ನ ದಾಸದಾಸರಿಂದೇನಾದರೂ ವ್ಯತ್ಯಾಸವಾಯಿತೆ? ಮಾತನಾಡು ದೇವಿ, ಏಕೆ ಮಾತನಾಡುವುದಿಲ್ಲವೇ? ಕೈಕಾ ಕೋಪ ಮಾಡ್ಬರೇ ಮಾನು ನೀ ಮಣಿಯಲಿ, ಕೋಪ ಮಾಡ್ಬರೇ ಕೈಕಾ ಪ್ರಾಣೇಶ್ವರ, ಕೈಕಾ ನನ್ನೊಡನೆ ಮಾತನಾಡಬೇಡಿ. ಭೀತಿಯಿಂದ ಭ್ರಾಂತನಾದೆನೋ, ಭೀತಿಯಿಂದ ಭ್ರಾಂತನಾದೆನೋ. ಕೈಕಾ ಭ್ರಾಂತನಾದೆನೋ, ಕೇದವೇ ನಿನಗೆ. ಕೈಕಾ ಕೇದಬೇಕೆ ನಿನಗೆ, ಶಾಂತಳಾದು ಮಾಡ್ತಾರೆ ಮಾನು ನೀ ಮಣಿಯಲಿ, ಕೋಪ ಮಾಡ್ತಾರೆ. ಪ್ರಾಣೇಶ್ವರ, ಏನಿದು? ಮಹಾರಾಜರ ಆಗಮನವು ಮಹಾರಾಣಿಯರ ಅಂತಃಪುರಕ್ಕಲ್ಲದೆ ಸಾಮಾನ್ಯಳಾದ ನನ್ನ ಬಳಿಗಲ್ಲವಲ್ಲ. ಇದೇನು ಕೈಕಾ ಈ ರೀತಿ ಮಾತನಾಡುತ್ತಿರುವೆ? ಶ್ರೀರಾಮಚಂದ್ರನಲ್ಲಿ ಮತ್ತು ನಿನ್ನಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಆಹಾ, ಹಾಗಾದರೆ ಭರತನ ಮೇಲೆ ಪ್ರೀತಿ ಇಲ್ಲ ಎಂದಾಯಿತು. ಕೈಕಾ ಗುರುಗಳಾದ ವಸಿಷ್ಠ ಮಹಾಮುನಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದುದರಿಂದ, ಅಯ್ಯೋ ಮರುಳೇ, ನನಗೆ ರಾಮನು ಬೇರೆ ಭರತನು ಬೇರೆಯೇ. ನನ್ನ 4 ಜನ ಮಕ್ಕಳಲ್ಲಿಯೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು. ಹೌದೌದು, ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳು ಇಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ಈ ನಿಮ್ಮ ಕುತಂತ್ರ ಬುದ್ಧಿಯನ್ನು ನೆನೆಸಿಕೊಂಡರೆ ನನಗೆ ಅರಿವಾಗುತ್ತದೆ ಬಿಡಿ. ಹುಚ್ಚಿ ಹುಚ್ಚಿ ಕೈಕಾ ಗುರುಗಳಾದ ವಸಿಷ್ಠ ಮಹಾಮುನಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದುದರಿಂದ ಈ ರೀತಿ ಮಾಡಬೇಕಾಗಿರುವುದಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೆಂದಲ್ಲ, ಅವರಿಗೂ ಹೇಳಿ ಕಳಿಸಿದ್ದೇನೆ. ಇನ್ನೇನು ಭರತ ಶತ್ರುಘ್ನರು ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಬಾ ಇಲ್ಲಿ ನೋಡು, ಈ ಸಂತೋಷದ ಸಮಯದಲ್ಲಿ ನಿನಗೇನು ಬೇಕೋ ಕೇಳು, ನಾನು ಕೊಡುತ್ತೇನೆ. ಆಹಾ, ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರಾ? ಓಹೋ, ಆನಂದವಾಗಿ ನಡೆಸಿಕೊಡುತ್ತೇನೆ. ಏನು ಬೇಕೋ ಕೇಳಿಕೋ ಕೈಕಾ. ಹಾಗಾದ್ರೆ ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದೀರಲ್ಲ, ಆ ವರಗಳನ್ನು ಈಗ ನೆರವೇರಿಸಿಕೊಡಿ. ಅಷ್ಟೇ ತಾನೇ, ಸಂತೋಷವಾಗಿ ನಡೆಸಿಕೊಡುತ್ತೇನೆ. ಅದೇನೆಂದು ತಿಳಿಸುವಳಾಗ ಕೈಕಾ. ನಡೆಸಿಕೊಡುವಿರಾ? ಸತ್ಯವಾಗಿ ನಡೆಸಿಕೊಡುತ್ತೇನೆ. ಹಾಗಾದ್ರೆ ನಿಮಗೆ ಅತಿಶಯವಾದ ಪ್ರೀತಿ ಯಾರಲ್ಲಿರುವುದು? ನಿನ್ನಲ್ಲಿ. ನನ್ನಲ್ಲಿಯೇ? ಅದು ನನ್ನ ಭಾಗ್ಯವೇ ಸರಿ. ನನ್ನನ್ನು ಬಿಟ್ಟರೆ ಮತ್ಯಾರಲ್ಲಿರುವುದು? ಇನ್ಯಾರು ಕೈಕಾ, ನನ್ನ ಮಗನಾದ ಶ್ರೀರಾಮಚಂದ್ರನಲ್ಲಿ. ನೋಡಿದ್ದೀರಾ, ಆಗಲೇ 2 ಮಾತು. ನಿಮ್ಮನ್ನು ನಂಬುವ ಬಗೆಯಾದ್ರೂ ಹೇಗೆ? ಕೈಕಾ, ನಿನ್ನಲ್ಲಿರುವುದು ಪತ್ನಿ ಪ್ರೇಮ, ಅವನಲ್ಲಿರುವುದು ಪುತ್ರ ಪ್ರೇಮ.
ಹಾಗಾದ್ರೆ ರಾಮನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ ಎಂದು ಭಾಷೆಯನ್ನು ಕೊಟ್ಟರೆ ಅನಂತರ ವರಗಳನ್ನು ಕೇಳುವೆನು. ಕೈಕಾ, ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆಯು ಬೇಡ. ನಿನ್ನ ಆಸೆ ಏನಿದ್ದರೂ ಹೇಳು, ಸತ್ಯವಾಗಿಯೂ ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಆಣೆ ಇಡದ ಹೊರತು ನಾನು ಹೇಳತಕ್ಕವಳಲ್ಲ. ಇದೇನು ಕೈಕಾ, ನನ್ನ ವಿಚಾರದಲ್ಲಿ ಎಂದಿಗೂ ವಿರೋಧವನ್ನಾಚರಿಸಿದವಳಲ್ಲ. ಇಂದು ಈ ರೀತಿ ಹಠ ಮಾಡುತ್ತಿರುವೆ ಎಂದರೆ ಹಾಗಲಿ, ಶ್ರೀರಾಮಚಂದ್ರನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಅದೇನೆಂದು ತಿಳಿಸುವಳಾಗು. ಹಬ್ಬ, ನನ್ನ ಮನಸ್ಸಿಗೆ ಈಗ ಸಮಾಧಾನವಾಯಿತು. ಕೇಳಲೇ? ಕೇಳು ಕೈಕಾ, ಹೇಳುವಳಾಗು. ಕೇಳಲೇ? ಕೇಳು ಕೈಕಾ. ಪ್ರಾಣೇಶ್ವರ, 1ನೇ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕಾ, ಏನು ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಭರತನಿಗೆ ಮಾಡುವುದೇ? ಹೌದು. ಸರಿ ಸರಿ. ಇನ್ನು ನಿನ್ನ 2ನೇ ವರವ್ಯಾವುದು? 2ನೇ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ಪುರಪ್ರವೇಶವಿಲ್ಲದೆ ನಾರ್ಮುಡಿಯನ್ನಿಟ್ಟು ಅರಣ್ಯ ವನವಾಸಕ್ಕೆ ಹೋಗಬೇಕು. ಕೈಕಾ, ಕೇಳಲಾರೆ ಕೇಳಲಾರೆ. ವರ ಸಿಡಿಲು ಬಡಿದಿಗೂ ಯಾರು 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 ಮಾತನಾಡುತ್ತಿರುವುದು? ಕೈಕೆಯೇ? ಅಲ್ಲವೇ? ಅಲ್ಲ ಅಲ್ಲ, ಅವಳಂತೆಯೇ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಒಂದು ಭೂತವೆಂದು ತೋರು. ಪ್ರಾಣೇಶ್ವರ, ರಾಮಚಂದ್ರನ ಮೇಲೆ ಅಷ್ಟೊಂದು ಪ್ರೀತಿಯಿಂದಿದ್ದ ನನ್ನ ಕೈಕಾ ಇಂದು ಅವನಿಗೆ ವನವಾಸವನ್ನು ಯಾಚಿಸುವಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆಯೇ ಸರಿ. ಕೈಕಾ, ಮತಿಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಈ ದಿನ ಈ ರೀತಿ ಮಾತನಾಡುತ್ತಿರುವೆ. ಎಲ್ಲಿ ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ನನಗೆ ಪಿತ್ತ ವಿಕಾರವೂ ಆಗಿಲ್ಲ, ಬುದ್ಧಿ ಭ್ರಮಣೆಯೂ ಆಗಿಲ್ಲ. ಯಾವ ಸ್ಥಾನದಲ್ಲಿ ನಿಂತರೂ ಒಂದೇ ಮಾತು, ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಕೇಳಲಾರೆ ರಾಮಚಂದ್ರ, ಸಾಕು. ಹೊರಸಿಡಿಲು ಬಡಿದಿಗುದೋ ಕಾರ್ಮೋಡ ಕವಿದಿಗುದೋ ಮಡದಿಯ ವಚನಕ್ಕೆ ಮಡಿದು ಮಸಣ ಸೇರಿದಂತಾಯ್ತೆ. ರಾಮ ರಾಮ ರಾಮ. ಸಾಕು ಸಾಕು, ಕೇಳಲಾರೆ ಕೈಕಾ. ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳಲಿ. ಈ ಅಯೋಧ್ಯೆಯ ಜನರು ಪರಿಪರಿಯಾಗಿ ಆಡಿಕೊಳ್ಳಲಿ. ಕೈಕಾ, ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ. ಏಕೆಂದರೆ ರಾಮನು ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣಗಳು ಹಾರಿ ಹೋಗು. ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕಾ, ಬೇಡ, ನನ್ನ ಮಾತನ್ನು ಕೇಳು. ಪ್ರಾಣೇಶ್ವರ, ಆಡಿದ ಮಾತನ್ನು ನೆರವೇರಿಸುವರೋ ಇಲ್ಲವೋ ಹೇಳಿಬಿಡಿ. ಮಾತನ್ನು ಮಾತನಾಡಿ ಏಕೆ ಈ ರೀತಿ ರೋಧಿಸುತ್ತಿರುವಿರಿ? ಕೈಕಾ, ಚೆಲವು ರಾಮನುಳು ಬೇಡ ಲಲನೆ ದಯದಿಂದನು. ಕೈಕಾ, ಪ್ರಾಣೇಶ್ವರ,
ಕರವಾ ಮುಗಿವೆ ನಿನ್ನೊಳು ಚೆಲವು ಕಾಮನೊಳು ಭರತಗೆ ರಾಜ್ಯವಾ ನಿಜವೇ? ಕೈಕಾ ಕೈಕಾ ದೇವಿ ಕೈಕಾ ಕೊಡು ನೀ ಭರತಗೆ ರಾಜ್ಯವಾ ಉಳಿಸು ರಾಮನ ವಾಸವಾ ಕೈಕಾ ಉಳಿಸು ರಾಮನ ವಾಸವಾ ಸತ್ಯಾತ್ಮನೋ ಅಬ್ಬಬ್ಬಬ್ಬಾ! ಧರ್ಮಾತ್ಮನೋ ಕೈಕಾ ನನ್ನ ರಾಮನು ನಿಮ್ಮ ರಾಮನು ನನ್ನ ಮುದ್ದು ರಾಮನು ನಿಮ್ಮ ರಾಮನೇ ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾಭಿರಾಮನು ಎಲ್ಲವೂ ರಾಮನು ದೇವ ಲಲನೆ ಕೆಲವು ರಾಮನಳು ಬೇಡ ಕೈಕಾ ನಿನ್ನಿಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡಿಸಿದೆ. ಆದರೆ ರಾಮನ ವನವಾಸಕ್ಕೆ ಹೋಗುವುದನ್ನು ತಪ್ಪಿಸು ಕೈಕಾ, ತಪ್ಪಿಸು. ಇದೋ ಇದೋ ನನ್ನ ಇದೋ ರತ್ನ ಖಚಿತವಾದ ಕಿರೀಟವನ್ನು ನಿನ್ನ ಪಾದಾರವಿಂದದಲ್ಲಿಟ್ಟು ಬೇಡಿಕೊಳ್ಳುವೆನು. ನನ್ನ ಮಾತನ್ನು ನಡೆಸಿಕೊಡು ಕೈಕಾ. ಪ್ರಾಣೇಶ್ವರ, ಆಡಿದ ಮಾತನ್ನು ನೆರವೇರಿಸುವರೋ ಇಲ್ಲವೋ ಹೇಳಿಬಿಡಿ. ಇಲ್ಲವಾದರೆ ಸೂರ್ಯ ವಂಶದವರು ಆಡಿದ ಮಾತನ್ನು ನೆರವೇರಿಸಲಿಲ್ಲವೆಂದು ಇಡೀ ನಾಡಿಗೆ ನಾಡೇ ಡಂಗೂರವನ್ನು ಸಾರುವೆನು. ಕೈಕಾ, ನೀನು ರಾಮನಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು? ಎಲ್ಲವೂ ಈ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾಗಿ ಹೋದವು. ತುಲಘಾತಕಿ, ನನ್ನದು ಕಪಟ ನಾಟಕವು. ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿಗೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ನೀನು ನಾರಿಯಲ್ಲ, ಸೂರ್ಯ ವಂಶವನ್ನು ನುಂಗಲು ಬಂದ ಮಹಾಮಾರಿ. ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ತಾಯಿ ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿರುವುದು. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ತಮ್ಮ ಆಗಮನವನ್ನು ಕಾಯುತ್ತಿರುವರು. ನಿಲ್ಲಿಸು ಮಂತ್ರ. ಮಹಾರಾಜರು ಸಹ ಅದನ್ನೇ ಆಲೋಚಿಸುತ್ತಿರುವರು. ಹೋಗು, ರಾಮನನ್ನು ಇಲ್ಲಿಗೆ ಬರಮಾಡು. ಮಹಾಧ್ವಜ ತಾಯಿ. ಕೈಕಾ, ಬೇಡ ಕೈಕಾ, ಬೇಡ. ಶ್ರೀರಾಮಚಂದ್ರನು ಇಲ್ಲಿಗೆ ಬರಮಾಡಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಪ್ರಾಣೇಶ್ವರ, ನೀವು ಸುಮ್ಮನೆ ಕುಳಿತುಕೊಳ್ಳಿ. ದೂರ ತೊಲಗು ರಾಕ್ಷಸಿ. ನನ್ನ ಹವಯಗಳು ವಯೋಧರ್ಮವನ್ನು ಮರೆತು ಬೇರೆ ಮೀರಿ ಹೋಗುತ್ತಿದೆ. ಹಸ್ತವು ಸಸ್ತದ ಕಡೆಗೆ ನುಗ್ಗುತ್ತಿದೆ. ರಘುಕುಲ ವಂಶ ಕುಲಘಾತಿಕೆಯಾದ ನಿನ್ನನ್ನು ಒಂದೇ ಒಂದು ಕ್ಷಣವೂ ಈ ಭೂಮಿಯ ಮೇಲೆ ಇರಗೊಡಲಾರೆ. ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರೂ ನಿನ್ನನ್ನು ನೋಡಿ ನಗುವಂತಾಗಲಿ. ನಿನ್ನನ್ನು ಕೊಂದು ರಾಮಚಂದ್ರ ಮಾಡಿಕೊಳ್ಳುವೆನು.
ರಾಮಚಂದ್ರ ಜನಕ ಶಾಂತರಾಗಿ, ಜನಕ ಶಾಂತರಾಗಿ. ಬುಕ್ಕೆಲ್ಲ ಅಮ್ಮ, ಇದೇನು ಈ ದಿನ ಜನಕನ ರೀತಿಯೇ ಬೇರೆಯಾಗಿರಲು ಕಾರಣವೇನು ತಾಯಿ? ನಿಮ್ಮ ತಂದೆಯು ಆಡಿದ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿ ರೋಧಿಸುತ್ತಿರುವರು. ಅಸಂಭವ. ಸೂರ್ಯವಂಶದ ಅರಸರು ಹಾಡಿದ ಮಾತಿಗೆ ತಪ್ಪುವರೇನಮ್ಮ? ಅಮ್ಮ, ತಂದೆಯವರು ನಿಮ್ಮ ಯಾವ ಅಭಿಷ್ಟವನ್ನು ಈಡೇರಿಸಲಾಗದೆ ಈ ರೀತಿಯಾಗಿ ಚಿಂತಿಸುತ್ತಿರುವರು ಹೇಳು ತಾಯಿ. ಅದನ್ನು ನಡೆಸಿಕೊಳ್ಳಲು ನಾನು ಸಿದ್ಧನಿದ್ದೇನೆ. ಇಷ್ಟೊತ್ತು ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆ. ಬೇಡ ಬಿಡು ರಾಮ, ನಿನಗೇಕೆ ಆ ವಿಚಾರ? ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ ನಿನ್ನ ಮನದ ಅಭಿಷ್ಟವನ್ನು. ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದ್ರೆ ಕೇಳಿ, ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರು. ಕೇಳಿದ್ದೇನು ತಾಯಿ. ಆ ವರಗಳನ್ನು ನಾನೀಗ ನೆರವೇರಿಸಿಕೊಡಿ ಎಂದು ಕೇಳಿದೆನು. ಏನೆಂಬುದಾಗಿ ಕೇಳಿಕೊಂಡಿರಿ? 1ನೇ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯತಪಡಬೇಕೆ? ಭರತನ್ಯಾರು, ನಾನಾರು? ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ಸಾಮ್ರಾಜ್ಯವನ್ನು? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನು ನಮ್ಮ ಹಿಂದಿನವರಂತೆ ನಾವು ಸಹ ಒಂದು ದಿನ ಬಿಟ್ಟು ಹೋಗಲೇಬೇಕು. ಆಗಲಿ ತಾಯಿ, ನಿನ್ನಿಚ್ಛೆಯಂತಲೇ ಭರತನೇ ಪಟ್ಟಾಭಿಷಕ್ತನಾಗಲಿ. ರಾಮಚಂದ್ರ ಇನ್ನು ತಮ್ಮ 2ನೇ ವರವಾವುದು ತಾಯಿ. 2ನೇ ವರಕ್ಕೆ ನೀನು 14 ವರ್ಷಗಳ ಕಾಲ ಪುರಪ್ರವೇಶವಿಲ್ಲದೆ ನಾರ್ಮುಡಿಯನ್ನಿಟ್ಟು ಅರಣ್ಯ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದೊಂದಾಂಟಿಸಿದ ಮಾತೆ ನೀನು. ಅಮ್ಮ, ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಕೊಡ ಭೇದವಿಲ್ಲದ ಬಗೆದ ಮಾತ ನೀನು. ಅಮ್ಮ, ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ. ಅಮ್ಮ, ವನವಾಸ ನೆಪದಿಂದ ಹಲವು ಮುನಿ ಜನರ ಸೇವೆಯನ್ನು ಸೇವಿಸುವ ಘನಪದವಿಯನಗಿಟ್ಟ ಮಾತೆ ನೀನು. ಅಮ್ಮ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದವಿನ್ನುಂಟೆ ಭೂತೆ. ನಿಶ್ಚಯದಿ ವನವಾಸ ಕೊಪ್ಪಿದೆ ಪುನೀತೆ. ಎಚ್ಚರಿಸು ಪಿತನನ್ನ
ನಮಿಸುವೆನು ಅಮ್ಮ. ಆ ಅಮ್ಮ. ಅಮ್ಮ, ನನ್ನ ಮೇಲೆ ನಿಮಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ಸಾಮ್ರಾಜ್ಯವನ್ನು ನಿರ್ವಹಿಸಲು ನಾನು ಅಸಕ್ತನಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆ ಮಾಡುವ ಅವಕಾಶ ಕಲ್ಪಿಸಿಕೊಟ್ಟು ಬಲು ಉಪಕಾರ ಮಾಡಿದೆ ತಾಯಿ. ಅಮ್ಮ, ಈ ಅಯೋಧ್ಯ ಪುರಜನರು ಹೇಳುತ್ತಿದ್ದರು, ತಾಯಿ ಕೈಕಾಮಾತೆಯವರಿಗೆ ತನ್ನ ಮಗ ಭರತನಿಗಿಂತಲೂ ಶ್ರೀರಾಮನ ಮೇಲೆ ಅತಿಶಯವಾದ ಪ್ರೀತಿ ವಾತ್ಸಲ್ಯವೆಂದು. ಆ ಮಾತು ಇಂದಿಗೆ ಸ್ಥಿರಪಟ್ಟಿತು ತಾಯಿ. ಆಗಲಮ್ಮ, ನಿನ್ನಿಚ್ಛೆಯಂತೆ ಈ ದಿನವೇ ವನವಾಸಕ್ಕೆ ಹೋಗುವೆನು. ಈ ವಿಚಾರವನ್ನು ಮಾತೆಯರಿಗೂ ಮತ್ತು ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಮ್ಮ, ಇನ್ನು ಮುಂದೆ ತಂದೆಯವರ ರಕ್ಷಣಾ ಭಾರವು ತಮ್ಮನ್ನೇ ಹೊಂದಿರುವುದು ತಾಯಿ.